ಧರ್ಮಸ್ಥಳದ ವಿರುದ್ಧ ಯೂಟ್ಯೂಬ್ ಮೂಲಕ ಅಪಪ್ರಚಾರ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ಎಂಬಿ ಕೊನೆಗೂ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಾನೆ. ಬೆಳ್ತಂಗಡಿ ಠಾಣೆಯ ಪೊಲೀಸರ ಮುಂದೆ ಎಂಬಿ ಸಮೀರ್ ಇನ್ನು ತಮ್ಮ 3 ವಕೀಲರೊಂದಿಗೆ ವಿಚಾರಣೆಗೆ ಹಾಜರಾಗಿದ್ದಾನೆ. ಠಾಣೆಗೆ ಬಂದಂತ ಸಮೀರ್ನನ್ನ ಪೊಲೀಸರು ವಿಚಾರಣೆ ನಡೆಸಿದ್ದು ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆತನ ವಿಡಿಯೋದ ಸ್ಕ್ರಿಪ್ಟ್ ಅನ್ನ ಕೊಟ್ಟು ಮತ್ತೆ ವಾಯ್ಸ್ ಓವರ್ ಕೊಡಲು ಪೊಲೀಸರು ಹೇಳಿದಾರಂತೆ. ಸದ್ಯ ಸಮೀರ್ ವಿಚಾರಣೆ ಅಂತ್ಯಗೊಂಡಿದ್ದು ನಾಳೆ ಮತ್ತೆ ವಿಚಾರಣೆಗೆ ಬರುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂದು ದಾಖಲೆಗಳ ಮೂಲಕ ಮಾತ್ರ ವಿಚಾರಣೆ ಮಾಡಲಾಗಿದೆ. ವಿಡಿಯೋ ಎಡಿಟಿಂಗ್ ಬಳಸಿದಂತ ಕಂಪ್ಯೂಟರ್ ಹಾಗೂ ಮೊಬೈಲ್ ಅನ್ನ ವಶಕ್ಕೆ ನೀಡುವಂತೆ ಪೊಲೀಸರು ಸಮೀರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಕೆಲ ಕಿಡಿಗೇಡಿಗಳು ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕೆ ನಿಂತಿದ್ರು. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರೇ ಈ ಬಗ್ಗೆ ಹೇಳಿದ್ದಾರೆ. ಇದನ್ನ ಮನಗಂಡು ನಮ್ಮ ಸರ್ಕಾರ ಎಸ್ಐಟಿಯನ್ನ ರಚಿಸಿ ಇದಕ್ಕೆಲ್ಲ ಇತಿಶ್ರೀ ಹಾಡಿದೆ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಂದ್ರಾಯಸ್ವಾಮಿ ಅವರು ಹೇಳಿಕೆ ನೀಡಿದ್ರು. ಎಸ್ಐಟಿ ತನಿಖೆಯಿಂದ ಈಗ ಧರ್ಮಸ್ಥಳದ ಮೇಲಿದ್ದಂತ ಕಳಂಕ ತೊಲಗಿದೆ. ಇನ್ನು ಮುಂದೆ ಯಾರು ಈ ತರದ ಅಪಪ್ರಚಾರ ಮಾಡಲ್ಲ. ಆದ್ರೆ ಬಿಜೆಪಿಯವರು ಇದನ್ನ ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸ್ಥಳದ ವಿಚಾರದಲ್ಲಿ ಇಷ್ಟೊಂದು ಚರ್ಚೆ ಆಗಲಿಕ್ಕೆ ಬಿಟ್ಟದ್ದು ಮಹಾ ಅಪರಾಧ ಬಿಜೆಪಿಯವರ ಸರ್ಕಾರದ ನಡವಳಿಕೆ. ಇವತ್ತು ಆ ಒಂದು SIT ಮಾಡಿದಾಗ ಯಾರೂ ಬೇಡ ಅಂತ ಹೇಳಲಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನಿದ್ದು ಬಿಟ್ರು. SIT ಮಾಡಿ ಒಂದಷ್ಟು ದಿವಸ ಆದಮೇಲೆ ಲಾಭ ಪಡ್ಕೊಳ್ಳಿಕ್ಕೆ ಹೋದರು. ರಾಜಕೀಯವಾದಂಥ ಲಾಭ ಪಡ್ಕೊಳ್ಳಿಕ್ಕೆ BJPಯ ಎಲ್ಲ ಲೀಡರ್ಗಳು ಸಹ ಪ್ರಯತ್ನ ಮಾಡಿದ್ರು. ಕೊನೆಗೆ ಅದು ಧರ್ಮಸ್ಥಳದ ಸಣ್ಣ ಪುಟ್ಟ ಏನು ಅಭಿಪ್ರಾಯ ಬಂತು ಅದರಿಂದ ಹೊರಗೆ ತರುವಂಥ ಒಳ್ಳೆಯ ಕೆಲಸ ಆಯಿತು ಅಂತೇಳಿ ಹೆಗ್ಡೆಯವರ ಆದಿಯಾಗಿ ಆ ಒಂದು ಧರ್ಮಸ್ಥಳದ ಸಂಸ್ಥೆಯ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಡೆಯವರ ಆದಿಯಾಗಿ ಈ ರಾಜ್ಯದ ಅನೇಕ ಮಂಜುನಾಥನ ಭಕ್ತರು, ಸಿದ್ದರಾಮಯ್ಯನವರು, DK ಶಿವಕುಮಾರ್, ಗೃಹ ಸಚಿವರು, ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತು. ಇದಕ್ಕೊಂದು ತೆರೆ ಬೀಳ್ತು. ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಬೇಕು. ಈ ಥರದ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಕ್ಕಂಥವ್ರಿಗೆ ಅನಾವಶ್ಯಕವಾಗಿ ಈ ಥರದ್ದೆಲ್ಲ ಚರ್ಚೆ ಆಗಬಾರ್ದು ಅಂತ ಅಂದಾಗ ಬಹುಶಃ ಈಗ ಪಾಪ ಅವರಿಗೆ ಜ್ಞಾನೋದಯ ಆಗಿ ಕ್ರಮ ಆಗಬೇಕು ಅಂತಾರೆ. ಕ್ರಮನ ಮಾಡೇ ತೀರ್ತೀವಿ. ಇಂಥ ಯಾವುದೇ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಷಡ್ಯಂತ್ರವನ್ನ ಮಾಡಿದೆ. ಇದು ಹಿಂದೂ ಧರ್ಮದ ಮೇಲೆ ಮಾಡಿರುವಂತಹ ದಾಳಿ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ BC ಪಾಟೀಲ್ ಕಿಡಿಕಾರಿದ್ರು. ಮೂರ್ಖತನದ ಪರಮಾವಧಿಯಿಂದ ಸರ್ಕಾರ SIT ತನಿಖೆ ನಡೆಸಿದೆ. ಇನ್ನು ಯಾರೋ ಅನಾಮಿಕ ಹೇಳಿದ ಕಡೆಯಲ್ಲಿ ಭೂಮಿ ಅಗ್ದಿದ್ದಾರೆ. 30 ಅಡಿ ಭೂಮಿಯನ್ನ ಅಗೆದು ಶವ ಹುಕ್ಕಿದ್ದಾನೆ ಅಂತ ಆತ ಏನ್ ಹೇಳ್ತಿದ್ದಾನಲ್ಲ, ಅದು ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ಯಾವುದೂ ಇಲ್ಲ. ಧರ್ಮಸ್ಥಳದ ವಿಚಾರ ಪೂರ ಸರ್ಕಾರದ ಷಡ್ಯಂತರ, ಹಿಂದೂ ಧರ್ಮದ ಮೇಲೆ ಮಾಡಿದಂಥ ಒಂದು ದಾಳಿ. ಬಟ್ ಭಾಳ ಮೂರ್ಖತನದ ಪರಮಾವಧಿ. SIT ರಚನೆ ಮಾಡಿದ್ದು ಯಾವನೋ ಒಬ್ಬ ಅನಾಮಿಕ ಹೇಳ್ತಾನೆ ಅಂತೇಳಿ ಅವನು ಹೇಳಿದಲ್ಲೆಲ್ಲ ಅಗೆಯುತ್ತಾ ಹೋಗಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ. ಅವನು ಹೇಳ್ತಾನೆ 30 ಅಡಿ ಕೆಳಗೆ ಹಾಕಿದ್ದೆ ಅಂತ. 30 ಅಡಿ ಕೆಳಗೆ ಒಬ್ಬ ಮನುಷ್ಯ ಅಗದು ಹಾಕ್ಲಿಕ್ಕೆ ಸಾಧ್ಯತೆ ಅಷ್ಟು ತಲೆ ಬೇಡವ ಅಧಿಕಾರಿಗಳಿಗೆ? ಅದು ಯೋಚನೆ ಮಾಡಿದ್ರೆ ಹೇಳಿದಲ್ಲೆಲ್ಲ ಅಗಿತಾ ಹೋಗಿದ್ದು. ಉದ್ದೇಶ ಏನು ಅಂದರೆ, ಒಂದು ಬೇರೆ ಧರ್ಮದವ್ರನ್ನ ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಹಿಂದೂ ಧರ್ಮದ ಮೇಲೆ ಒಂಥರ ಕಂಡೆಮ್ ಮಾಡೋಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಅದರ ಜೊತೆಗೆ ನಾನು 30ನೇ ಜುಲೈದಲ್ಲಿ ಕಾಮೆಂಟ್ ಮಾಡಿದ್ದೆ, ಇನ್ಸ್ಟಾದಲ್ಲಿ ಹಾಕಿದ್ದೆ. ಯಾವೊಬ್ಬ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದಾನೆ, ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲೋ ಅದನ್ನು ಪರೀಕ್ಷೆ ಮಾಡಿ ತನಿಖೆ ಮಾಡಬೇಕು ಅಂತ. ಆದರೆ ಅದೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಇರೋ ಸರ್ಕಾರ ಈಗ 25 ದಿವಸಗಳ ನಂತರ ಧರ್ಮಸ್ಥಳ ಪ್ರಕರಣದ ಪ್ರಾರಂಭಿಕ ಹಂತದಲ್ಲೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ತಲೆಬುರುಡೆ ಹಿಡ್ಕೊಂಡು ಪ್ರಾರಂಭಿಕವಾಗಿಯೇ ಎಲ್ಲರೂ ಕೂಡ ಎಡವಿದ್ದಾರೆ. ಮೃತದೇಹವನ್ನ ಮಣ್ಣು ಮಾಡಿದ ಮೇಲೆ ತಲೆಬುರುಡೆ ತೆಗೆದಿರುವುದು ಇದು ಸರಿಯಲ್ಲ. ಇನ್ನು ಬಾಡಿ ಮಣ್ಣು ಮಾಡೋರ್ಗೂ ಕೂಡ ಹೆಣ ನಮ್ದು ಅಷ್ಟೇ, ಅದಾದ್ಮೇಲೆ ಮಣ್ಣು ಮಾಡಿದ ಮೇಲೆ ಹೊರತೆಗೆಯುವಂತ ಅಧಿಕಾರ ಯಾರಿಗೂ ಇಲ್ಲ ಅನ್ನೋದು ಕಾನೂನಿನಲ್ಲಿದೆ. ಒಂದು ಬಾಡಿಯನ್ನ ಮಣ್ಣು ಮಾಡಿದ ಮೇಲೆ ನಮ್ಮದೇ ಬಾಡಿ ಆಗಿದ್ರೂ ಕೂಡ ತೆಗೆಯುವಂತ ಅಧಿಕಾರ ಇಲ್ಲ. ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನವನ್ನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದ್ರೆ ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇರಲಿಲ್ಲ ಅಂತ ರಾಜಣ್ಣ ಹೇಳಿದ್ರು. ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ, ನಾನು ಆಗ್ಲೇ ಹೇಳಿದೆ, ಇದರಲ್ಲಿ ತಲೆ ಬುರುಡೆ ಬರ್ತದಲ್ಲ, ತಲೆ ಬುರುಡೆ ತೆಗಿತಕ್ಕಂಥದ್ದು ಬಾಡಿನ ನಾವು ಭೂಮಿನಲ್ಲೇ ಹಾಕಿ ಮಣ್ಣು ಮಾಡಿದ ಮೇಲೆ ಆ ತಲೆ ಬುರುಡೆ ತೆಗೆದಿರ್ತಕ್ಕಂಥದ್ದು. ಮಣ್ಣು ಮಾಡೋವರೆಗೂ ಹೆಣ ನಮ್ದಷ್ಟೇ. ಮಣ್ಣು ಮಾಡಿದ ಮೇಲೆ ಅದಕ್ಕೆ ಅಧಿಕಾರಕ್ಕೆ ಅದು ಯಾರಿಗಿದೆ ಏನಿದೆ ಅನ್ನೋದು ಕಾನೂನಲ್ಲಿದೆ. ಒಂದು ಬಾಡಿ ನಾವು ಮಣ್ಣು ಮಾಡಿದ್ಮೇಲೆ ನಮ್ಮದೇ ಬಾಡಿ ಇದ್ರೂ ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ. ಅದು ತಾಲೂಕಾ ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ ಅದನ್ನು ನಾವು ಬಾಡಿ ಆಚೆ ತೆಗೆಯೋದು ಅಂತಲ್ಲ, ಎಕ್ಸ್ಯೂಮ್ ಮಾಡ್ತಾರೆ. ಅದನ್ನು ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರನೇ ತಲೆಬುರುಡೆ ಸಿಗೋದು. ಇವನು ತಲೆಬುರುಡೆ ತರಬೇಕಾದ್ರೆ ಎಲ್ಲಿ ಎಕ್ಸ್ಯೂಮ್ ಮಾಡಿಸಿದ್ದಾನೆ? ಮೊದಲೇ ಬೇಸಿಕಲ್ಲಿ ಕಾನೂನನ್ನು ಮೀರಿ ತಲೆಬುರುಡೆ ತಂದಿರ್ತಕ್ಕಂಥ. ಮೊದಲು ಅದನ್ನು ಕೇಳಬೇಕಲ್ಲ, ಎಲ್ಲಪ್ಪ ಇದ್ರ ಹೆಣ ಎಲ್ಲೈತೆ, ಎಲ್ಲಿ ಹೂಡಿದ್ರಿ, ಎಲ್ಲಿ ತೆಗೆದ್ರಿ, ಬುರುಡೆ ಎಲ್ಲಿ ತೆಗೆದೆ, ನಿನಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು, ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ. ಅದನ್ನೇ ವಿಚಾರಣೆ ಮಾಡದೆ ತಲೆಬುರುಡೆ ಇಟ್ಕೊಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪಕೀರ್ತಿ ತರುವಂಥ ಪ್ರಯತ್ನ, ಮತ್ತು ಇತರ ಏಜೆನ್ಸಿಗಳು ವಿನಾಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲ ಗುಂಡಿಗಳು ತೆಗೆಯೋದು, ಎಲ್ಲ ಮನೆ ಮುಂದೆನೇ ಗುಂಡಿಗಳು ತೆಗೆದು ಪಾಪ ಮನೆಗಳಿಗೆಲ್ಲ ತೊಂದರೆ ಕೊಟ್ಟವ್ರಿಗೆ ಅಲ್ಲಿ. ಸೊ ಈ ಥರ ಎಲ್ಲ ಆಗಿದೆ. ಇದೆಲ್ಲ ಆಗ್ತಾ ಇರಲಿಲ್ಲ. ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿ. ಧರ್ಮಸ್ಥಳ ಬುರುಡೆ ಘಟನೆ ವಿಚಾರದಲ್ಲಿ ರಾಜ್ಯ ಸರ್ಕಾರದ್ದು ವಿಕೃತ ಮನಸ್ಸು. ಈಗಾಗಲೇ ಸರ್ಕಾರ ದಿವಾಳಿ ಆಗಿದೆ ಅಂತ ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿನ ಸಚಿವರ ಹಗರಣಗಳನ್ನ ಮುಚ್ಚಿ ಹಾಕುವುದಕ್ಕೆ ದಿನಕ್ಕೊಂದು ವಿಚಾರಗಳನ್ನ ಮುನ್ನೆಲೆಗೆ ತರ್ತಾರೆ. ಧರ್ಮಸ್ಥಳ ಜಾತಿ ಗಣತಿಯಂತ ಬೇರೆ ಬೇರೆ ವಿಚಾರಗಳನ್ನ ಮುನ್ನೆಲೆಗೆ ತಂದು ತಮ್ಮ ಹಗರಣವನ್ನ ಮುಚ್ಚಿ ಹಾಕಲು ಯತ್ನ ಮಾಡ್ತಿದ್ದಾರೆ. ಇನ್ನು ಅನಾಮಿಕ ತೆಗೆಸಿದಂತ ಗುಂಡಿಯನ್ನ ಮುಚ್ಚೋದಲ್ಲಿ ಸರ್ಕಾರದಕ್ಕೆ ಹಣ ಇಲ್ಲ. ಇನ್ನು ರಾಜ್ಯ ಸರ್ಕಾರ SIT ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಅನಾಮಿಕ ದೂರು ಕೊಡುವ ನೂರಾರು ಶವಗಳನ್ನು ಊತಾಕಿದ್ದೆ ಅಂತೇಳಿ ಸಂದರ್ಭದಲ್ಲಿ ಈ ಸರ್ಕಾರ, ಈ ವಿಕೃತ ಮನಸ್ಸಿನ ಸರ್ಕಾರ, ಈ ಸರ್ಕಾರ ದಿವಾಳಿ ಸರ್ಕಾರ. ಈ ಸರ್ಕಾರ ಮೇಲೆ ನಿರಂತರವಾಗಿ ಏನು ಸಚಿವರುಗಳು ಹಗರಣಗಳು, ಶಾಸಕರ ಹಗರಣಗಳು, ಇದನ್ನು ಮರೆಮಾಚಲು ಒಂದ್ಸರಿ ಧರ್ಮಸ್ಥಳ ವಿಚಾರ ಹೇಳ್ತಾ ಇರ್ತಾರೆ, ಜಾತಿ ಗಣತಿ ಹೇಳ್ತಾ ಇರ್ತಾರೆ. ಈ ಸರ್ಕಾರಕ್ಕೆ ದಿಕ್ಕು ದೆಸೆನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಆ ಅನಾಮಿಕ ಅನಗತ್ಯವಾಗಿ 17 ಕಡೆ ಗುಂಡಿ ತೋಗಿಸಿದ. ನಾನು ಕೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರಕ್ಕೆ ಗುಂಡಿ ಮುಚ್ಚೋಕೆ ಹಣ ಇಲ್ಲ, ಇದಕ್ಕೆ ಹಣ 17 ಗುಂಡಿಗಳು ತೆಗೆದ್ರಲ್ಲ, SIT ಅನಗತ್ಯವಾಗಿ ಅವಶ್ಯಕತೆ ಇತ್ತ? ಹಾಗಾಗಿ ಈ ಸರ್ಕಾರ ದಿವಾಳಿಯಾಗಿದೆ. ಎಲ್ಲ ಒಂದು ಕಡೆ ಹಿಂದೂಗಳ ದೇವಸ್ಥಾನಗಳ ಮೇಲೆ, ಮಠಮಾನ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡ್ತದೆ SIT ಮುಖಾಂತರ. ಕಳೆದ 1 ತಿಂಗಳಿನಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಧರ್ಮಸ್ಥಳದ್ದೇ ಚರ್ಚೆಯಾಗಿದೆ. ಆದರೆ ಒಂದು ಕಡೆಯೂ ಕೂಡ ಆತ ಹೇಳಿದ ಹಾಗೆ ಮೂಳೆ ಸಿಗಲಿಲ್ಲ. ಇದೆಲ್ಲ ವ್ಯವಸ್ಥಿತ ಪಿತೂರಿ ಅಂತ ಸ್ಪಷ್ಟವಾಗ್ತಿದೆ ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ನೀಡಿದ್ರು. ಅವರೇ ತಮ್ಮನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಪ್ರಕರಣದ ತನಿಖೆಯನ್ನ NIಗೆ ಒಪ್ಪಿಸಬೇಕು. ಇನ್ನು SDPIಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಇದೆ, ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ NIಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ಈಗ ಹೊರಬರ್ತಿರುವಂತಹ ಸತ್ಯ ಸಂಗತಿ ಏನಂತಂದರೆ, ಇದೆಲ್ಲ ಒಂದು ವ್ಯವಸ್ಥಿತವಾದಂಥ ಪಿತೂರಿ. ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ.
ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ, ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಅವರೇ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ತಮಿಳುನಾಡು ಕೂಡ ಲಿಂಕ್ ಆಗಿರೋದ್ರಿಂದ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ಕೂಡ ರಾಜ್ಯಸಭೆಯಲ್ಲಿರುವಂತಹ ಅವರ ಸದಸ್ಯ ಬಹುಶಃ ಸಂತೋಷ್ ಕುಮಾರ್ ಇರಬೇಕು, ಅವರು ಲೆಟರ್ನ ಬರೆದಿದ್ರು ಹೋಮ್ ಮಿನಿಸ್ಟ್ರಿಗೆ. ಹೈದರಾಬಾದ್ನಲ್ಲಿ SDPIನವರು ಪ್ರೊಟೆಸ್ಟನ್ನು ಮಾಡಿದರು. ಅಲ್ ಜಜೀರಾ ಚಾನೆಲ್ನಲ್ಲಿ ಇದ್ರ ಬಗ್ಗೆ ವರದಿ ಪ್ರಕಟವಾಯಿತು. ಇದನ್ನೆಲ್ಲ ನೋಡಿದರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಕುರಿತು NIA ತನಿಖೆಗೆ ನೀಡಬೇಕೆನ್ನುವಂತಹ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಆಗ್ರಹಕ್ಕೆ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದರು. NIA ತನಿಖೆಯಾದರೆ ಏನು ತಪ್ಪಿಲ್ಲ, ಇನ್ನು ಜನತೆ ಧರ್ಮಸ್ಥಳದ ಬಗ್ಗೆ ನೋಡ್ತಾ ಕೂತ್ಕೊಂಡಿದ್ದಾರೀಗ. ತನಿಖೆ ಆದರೆ ಒಳ್ಳೆಯದು, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮುಕ್ತಿ ಆಗಬೇಕಾದ್ರೆ NIA ತನಿಖೆ ಇಲ್ಲವೇ ಅದಕ್ಕಿಂತ ದೊಡ್ಡ ತನಿಖೆಯಾದರೂ ಮಾಡಬೇಕು. ಇನ್ನು ಬೊಮ್ಮಾಯಿ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಹಮತವನ್ನು ವ್ಯಕ್ತಪಡಿಸಿದರು. ನೋಡಿ, ದೇಶಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಒಂದು ಊರಿಗೆ ಸಂಬಂಧಪಟ್ಟದ್ದು, ಅದು ಕೋರ್ಟ್ ಆದೇಶ ಮಾಡಿದೆ. ಆ ಹಿನ್ನೆಲೆ ಎನ್ಕ್ವೈರಿ ನಡೀತಾ ಇದೆ. ಅದನ್ನು ಇಷ್ಟು ದೊಡ್ಡದೆಲ್ಲ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಓದೆಲ್ಲ ಚರ್ಚೆ ಮಾಡೋದು ಅನಾವಶ್ಯಕ. ಅದೇನು ಎಡಪಂಥಿ ಬಲಪಂಥಿ ಇಲ್ಲವೇ ಇಲ್ಲ, ಅದು ಅಷ್ಟು ಗೊತ್ತಿಲ್ಲ. ಈಗ ಹೇಳಿಲ್ಲ, ಯಾರ ಆದೇಶ ಮೇಲೆ SIT ನೇಮಿಸ ಅವರ ಕೇಳ್ತಾರೆ. ಕೋರ್ಟ್ ಹೇಳಿದೆ, ಅಷ್ಟು ನಿಮಗೆ ಗೊತ್ತಿಲ್ಲ. ಕೋರ್ಟ್ ಬೇರೆ ಅಂದ್ರೆ ಕೋರ್ಟ್ ಆದೇಶ ಮೇಲೆ SIT ರಚನೆ ಆಯಿತು. ರಚನೆ ಆದ್ಮೇಲೆ ಇದೆಲ್ಲ 15 ದಿವಸದಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇದಕ್ಕೂ ಕಾಂಗ್ರೆಸ್ಸು ಎಡಪಂಥಿ ಬಲಪಂಥಿ ಸಂಬಂಧ ಇಲ್ಲ. ಕೋರ್ಟ್ ಆದೇಶ ಮಾಡ್ದಿಲ್ಲ ಅಂದ್ರೆ ಅದು ಎನ್ಕ್ವೈರಿ ಯಾರು ಮಾಡ್ತೀರ? ಯಾರು ಮಾಡ್ತಿಲ್ಲ. ಅದಕ್ಕಾಗಿ ಅದೇನು ಮಾಡ್ತಾರೆ ಅಂದರೆ ಕೋರ್ಟ್ ಮುಚ್ಚಿಡ್ತಾರೆ. ಕಾಂಗ್ರೆಸ್ನವ್ರು ಎನ್ಕ್ವೈರಿ ಮಾಡ್ತಾರೆ, ಕಾಂಗ್ರೆಸ್ನವ್ರು ಎನ್ಕ್ವೈರಿ ಮಾಡ್ತಾ ಇಲ್ಲ. ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು, ಹಿಂಗೆ ಆಗಿದೆ, ಹಿಂಗೆ ಆಗಿದೆ ಘಟನೆ ಅಂತ. ಕೋರ್ಟ್ನವ್ರು ಏನು ಮಾಡೋದಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟರು ತನಿಖೆ ಮಾಡಬೇಕಂತ. ತನಿಖೆ ಮಾಡಿ ಬಂದಾಗ ಉನ್ನತ ಮಟ್ಟದ ಮಾಡಬೇಕಂತ SIT ನೇಮಿಸ್ತೀವಿ. ಇದು ಹಿಸ್ಟ್ರಿ ಇದು. ಅದಕ್ಕೆ ಧರ್ಮಸ್ಥಳ SIT ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ವಿಶ್ವವ್ಯಾಪಿ ಭಕ್ತರೆಲ್ಲ ಬರ್ತಾರೆ, ಅಲ್ಲಿ ನಾನು ಕೂಡ ಒಬ್ಬ ಭಕ್ತ. ಇತ್ತೀಚೆಗೆ ಆಗಿರುವಂತಹ ಮಾಸ್ಕ್ ಮ್ಯಾನ್ ಹೇಳಿದಂತ ಈ SIT ರಚಿಸಿದ್ದಾರೆ. ಎಲ್ಲಾ ಕಡೆ ಸರ್ಚ್ ಮಾಡಿದ ಮೇಲೆ ಕೊನೆಗೂ ಏನೇನು ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಿದೆ. ಧರ್ಮಸ್ಥಳಕ್ಕೆ ಕಳಂಕ ತರುವ ಕೆಲಸ ಮಾಡಬೇಕಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಹುಶಃ ಸನಾತನ ಧರ್ಮದ ಬಗ್ಗೆ ಎಷ್ಟು ಹಗುರವಾಗಿ ನಡ್ಕೊಳ್ಬಹುದೋ ಅಷ್ಟು ಹಗುರವಾಗಿ ಪ್ರತಿಯೊಂದು ನಿದರ್ಶನದಲ್ಲೂ ನಡ್ಕೊಳ್ತಾ ಇದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ, ಆ ಪುಣ್ಯ ಕ್ಷೇತ್ರದಲ್ಲಿ ಬಹುಶಃ ಇವತ್ತೇನು ಇಡೀ ದೇಶ ವ್ಯಾಪ್ತಿ ಅಷ್ಟೇ ಅಲ್ಲ, ಇಡೀ ವಿಶ್ವದಿಂದನೂ ಕೂಡ ಸಾಕಷ್ಟು ಭಕ್ತಾದಿಗಳು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ವಿಶೇಷವಾದಂತ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಕ್ಕಂಥದಕ್ಕೆ ಪ್ರತಿ ವರ್ಷ ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ಆದ್ರೆ ಇತ್ತೀಚೆಗೆ ಅದ್ ಯಾವನೋ ಒಬ್ಬ ಹೇಳ್ದ ಅಂತ ಅದೆಂತದೋ ಮಾಸ್ಕ್ ಮ್ಯಾನ್ ಆಗಿ ಅವನ್ನ ಕರ್ಕೊಂಬಂದು 13 ಕಡೆ 16 ಕಡೆ SIT ರಚನೆ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿದ್ಮೇಲೆ ಕೊನೆಗೆ ಏನು ಇಲ್ಲ ಅಂತಕ್ಕಂಥದ್ದು ಇವತ್ತು ಬಣ್ಣ ಬಯಲಾದ ಮೇಲೆ ಇವತ್ತು ಇಲ್ಲಿವರೆಗೂ ಒಂದು ಧರ್ಮಸ್ಥಳಕ್ಕೆ ಕಳಂಕವನ್ನ ತಗೊಂಡ್ ಬರ್ಬೇಕಾಗಿತ್ತ ಈ ರಾಜ್ಯ ಸರ್ಕಾರ? ಯಾರೋ ಒಬ್ಬ ಹೇಳಿದ ಮಾತ್ರಕ್ಕೆ ಇವತ್ತು ಇಡೀ ಸ್ತ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಜನತೆಯಲ್ಲೂ ಕೂಡ ಧರ್ಮಸ್ಥಳ ತಲೆಬುರುಡೆ ಪ್ರಕರಣವನ್ನ NIAಗೆ ಒಪ್ಪಿಸುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಮತ್ತು ಹಿಂದೂಪುರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಬಿಜೆಪಿಯ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಹೋರಾಟ ನಡೆದಿದ್ದು, ರಾಜ್ಯ ಸರ್ಕಾರ ರಚನೆ ಮಾಡಿರುವಂತಹ SIT ಮೇಲೆ ನಂಬಿಕೆ ಇಲ್ಲ. ಇನ್ನು ಧರ್ಮಸ್ಥಳ ಕೇಸ್ NIAಗೆ ಒಪ್ಪಿಸಿ ಷಡ್ಯಂತ್ರ ಮಾಡ್ತಿರುವ ವ್ಯಕ್ತಿಗಳಿಗೆ ಶಿಕ್ಷೆಯಾಗಬೇಕು. NIAಗೆ ಒಪ್ಪಿಸದೇ ಇದ್ದಲ್ಲಿ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನ ಮಾಡುವುದಾಗಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮ ಸಂಕಟವನ್ನು ತಂದಿಡ್ತಕ್ಕಂಥ ವಿರೋಧಿಗಳ ವಿರುದ್ಧ ನಾವೊಂದು ಜಿಲ್ಲೆಯಿಂದ ಸುಮಾರು 250-300 ಕಾರು ಹೋಗಿ ಧರ್ಮಸ್ಥಳದಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ಒಂದು ಏನು ಇವತ್ತು ಮಾಡ್ತಾ ಇರ್ತಕ್ಕಂಥ ಉನ್ನಾರ ಮಾಡ್ತಾ ಇರ್ತಕ್ಕಂಥ ವಿರುದ್ಧವನ್ನು ನಾವು ಪ್ರತಿಭಟನೆ ಮಾಡಿದ್ವಿ. ಈಗಾಗಲೇ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುವಾರು ಒಂದು ದೊಡ್ಡ ಮಟ್ಟಕ್ಕೆ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಒಂದು ವಿರೋಧಿಗಳಿಗೆ ಏನು ಜಾತಿ ವಿರೋಧಿಗಳಿಗೆ ಏನು ಮಾಡ್ತಾ ಇದ್ದಾರೆ
ಅವ್ರಿಗೆಲ್ಲ ಒಂದು ಶಿಕ್ಷೆ ಆಗಬೇಕು. ಇವತ್ತು ಅವ್ರ ಮುಖವಾಡ ಎಲ್ಲ ಕಳ್ಸ್ಕೊಂಡಿದೆ. ಅದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ತನಿಖೆ ಆಗಲೇಬೇಕು. ಈ ತನಿಖೆನ ಈ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥದ್ದು ಇವತ್ತು ಅವ್ರ ಕೈಲಿ ಆಗಲ್ಲ ಅಂತಕ್ಕಂಥದ್ದು ಆಗಿದೆ. ಇದನ್ನು NIA ಕೊಡಬೇಕಂತ ದೊಡ್ಡ ಮಟ್ಟಕ್ಕೆ ನಾವು ಎಲ್ಲ ಜನರು ಹೇಳ್ತಾ ಇದ್ದಾರೆ. ಅದರ ರೂಪವಾಗಿ ಇವತ್ತು ನಾಳೆ ಸೋಮವಾರ 11 ಗಂಟೆಗೆ ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡಲ್ಲಿ 2000 ಜನದ ಮೇಲೆ ಎಲ್ಲ ಸಂಘಟನೆಯವರು ಸೇರ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕೂಡ BJP ವತಿಯಿಂದ ಕೂಡ ಸುಮಾರು ಧಾರ್ಮಿಕ ದಾಸೋಹ, ಶಿಕ್ಷಣ ಜೊತೆಯಲ್ಲಿ ಮಹಿಳೆಯರ ಸ್ವಾವಲಂಬನೆ ಸೇರಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ನೆರವನ್ನು ನೀಡುತ್ತಾ ಇದೆ. ನನ್ನ ಕ್ಷೇತ್ರದ ದೇವಾಲಯಗಳನ್ನು ಧರ್ಮಸ್ಥಳ ಸಂಸ್ಥೆಗೆ ನೀಡಿ ಅಭಿವೃದ್ಧಿಪಡಿಸಿದೆ ಅಂತ ಮೈಸೂರಿನಲ್ಲಿ ಸಾರಾ ಮಹೇಶ್ ಹೇಳಿಕೆಯನ್ನು ನೀಡಿದ್ದಾರೆ. ಇತ್ತೀಚೆಗೆ ಷಡ್ಯಂತ್ರದಿಂದ ಆರೋಪ ಮಾಡಲಾಗ್ತಿದೆ. ಪಾರದರ್ಶಕ ತನಿಖೆ ನಡೆಯಲಿ ಅಂತ ನಾನು ಈಗ ಸುಮ್ಮನಿದ್ದೇನೆ. ಈಗ ದೂರುದಾರನನ್ನ ಅರೆಸ್ಟ್ ಮಾಡಲಾಗಿದೆ. ಆದರೆ ಆ ವ್ಯಕ್ತಿಯ ಹಿಂದೆ ಇರೋರು ಯಾರು ಅನ್ನೋದು ತನಿಖೆ ಆಗಬೇಕು. SIT ತನಿಖೆ ಯಾವ ರೀತಿ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಷಡ್ಯಂತ್ರವನ್ನ ಖಂಡಿಸಿ ನಾಳೆ ಧರ್ಮಸ್ಥಳ ಚಲೋವನ್ನ ನಡೆಸಲಿದ್ದೇನೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಕ್ರಿಮಿನಲ್ ಆರೋಪಗಳ ಮೇಲೆ PM, CM ಹಾಗೂ ಸಚಿವರ ಪದಚ್ಯುತಿ ಕಾಯ್ದೆ ಸಂಸತ್ನಲ್ಲಿ ಜಾರಿಯಾಗಿದೆ. ಈ ವಿಚಾರ ಕುರಿತು ತುಮಕೂರಿನಲ್ಲಿ ಕಾಂಗ್ರೆಸ್ ಶಾಸಕ ರಂಗನಾಥ್ ಪ್ರತಿಕ್ರಿಯಿಸಿದ್ದಾರೆ. ಪ್ರಾದೇಶಿಕ ಪಕ್ಷಗಳ ಮುಖಂಡರು CM ಆದಂತ ಸಂದರ್ಭದಲ್ಲಿ ಪೊಲೀಸ್ ಕೇಸ್ ಹಾಕಿ ನಿಮ್ಮ ಮೇಲೆ FIR ಇದೆ, ಇನ್ನು ಹಲವು ಪುರಾವೆಗಳು ಇದೆ ಅಂತ ಹಿಂಬಾಗಲಿನಿಂದ ನೀವು ಮುಖ್ಯಮಂತ್ರಿಯವರನ್ನ ತೆಗೆಯುವ ಹುನ್ನಾರ ಇದು. ಕೇಂದ್ರದಲ್ಲಿ ಯಾರ ಕೈಯಲ್ಲಿ ಸರ್ಕಾರ ಇರುತ್ತೋ ಅವರು ಏಜೆನ್ಸಿಗಳ ದುರುಪಯೋಗ ಮಾಡೋ ಸಾಧ್ಯತೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ಕಾಯ್ದೆ ದುರುಪಯೋಗ ಆಗಲಿದೆ. ಕಾಯ್ದೆಗೆ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿ ಒಕ್ಕೂಟ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ ಅಂತ ಕೈ ಶಾಸಕ ರಂಗನಾಥ್ ವಾಗ್ದಾಳಿ ನಡೆಸಿದರು. ಈಗಲೂ ವಿಧಾನಸಭಾ ಎಲೆಕ್ಷನ್ ನಡೆದ್ರೆ ನಿಸರ್ಗ ನಾರಾಯಣಸ್ವಾಮಿ ಗೆಲ್ತಾರೆ. ಕಾಂಗ್ರೆಸ್ ವಿರುದ್ಧ ನಾನು ಮೊದಲಿನಿಂದಲೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡ್ತಿದ್ದೀನಿ ಅಂತ ದೇವನಹಳ್ಳಿಯಲ್ಲಿ ಮಾಜಿ ಶಾಸಕ ಪುಟ್ಟರಾಜು ಹೇಳಿಕೆ ನೀಡಿದ್ರು. ನಮ್ಮ ಪಕ್ಷದಲ್ಲಿ ಕೆಲ ನಾಯಕರು ಉಂಡು ತೇಗಿ ತಿಂದು ಹೋದ್ರು. ನಮ್ಮ JDS ಪಕ್ಷ ನಾಯಕರನ್ನ ತಯಾರಿ ಮಾಡುವಂತ ಫ್ಯಾಕ್ಟರಿ ಆಗಿದೆ. ರಾಜ್ಯಾದ್ಯಂತ ಹೊಸ ಅಲೆಯನ್ನ ತರುವಲ್ಲಿ ನಿಖಿಲ್ ಶ್ರಮಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ನಮ್ಮ ಕಾಲನ್ನ ಹಿಡಿದು ಮೈತ್ರಿ ಮಾಡಿಕೊಂಡಿತ್ತು, ಆದರೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು ಅಂತ ವಾಗ್ದಾಳಿ ನಡೆಸಿದ್ರು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಪ್ರತಾಪ್ ಸಿಂಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಾಡಹಬ್ಬ ದಸರಾ ಜಾತ್ಯತೀತ ಪ್ರತೀಕ ಅಲ್ಲ, ಧಾರ್ಮಿಕ ಆಚರಣೆ. ಬಾನು ಅವರಿಗೆ ತಾಯಿ ಚಾಮುಂಡಿ ಬಗ್ಗೆ ನಂಬಿಕೆ ಇದೆಯಾ? ಇನ್ನು ಭಕ್ತಿಯಾಗಿ ಎಲ್ಲಾದರೂ ತೋರಿಸ್ಕೊಂಡಿದ್ದಾರ? ಚಾಮುಂಡಿ ದಸರಾವನ್ನ ಭಕ್ತಿ ಭಾವದಿಂದ ಮಾಡೋದು, ಇದಕ್ಕೆ ಬಾನು ಮುಷ್ತಾಕ್ ಸೂಕ್ತವಾದಂತ ವ್ಯಕ್ತಿ ಆಗ್ತಾರಾ? ಇನ್ನು ಬಾನು ಅವರಿಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ಮಾಡಿ ಗೌರವ ಕೊಡಿ. ಧಾರ್ಮಿಕ ಆಚರಣೆಗೂ ಬಾನು ಮುಷ್ತಾಕ್ಗೂ ಏನು ಸಂಬಂಧ? ಬಾನು ಮುಷ್ತಾಕ್ ಮುಸ್ಲಿಂ ಧರ್ಮದವರು ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಹೊರಬರ್ತಿರುವಂತಹ ಸತ್ಯ ಸಂಗತಿ ಏನಂತಂದರೆ, ಇದೆಲ್ಲ ಒಂದು ವ್ಯವಸ್ಥಿತವಾದಂಥ ಪಿತೂರಿ. ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ, ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಅವರೇ ಬಂದು ಈಗ ಒಪ್ಕೊಳ್ತಾರೆ. ದೇವನಹಳ್ಳಿ ಪಟ್ಟಣದಲ್ಲಿ ಅದ್ದೂರಿ ಜನತಾದಳ ಕಾರ್ಯಕ್ರಮ ನಡೆಸಲಾಯಿತು. ದೇವನಹಳ್ಳಿ ಮಾಜಿ MLA ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಯಿತು. ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ JDS ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸ್ವಾಮಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು. JDSನ ಕಾರ್ಯಕರ್ತರು ಹಾಗೂ ನಾಯಕರು ಸಾಥ್ ನೀಡಿದರು. ಅದ್ದೂರಿ ಸಮಾವೇಶದಲ್ಲಿ ಚಿಕ್ಕನಹಳ್ಳಿ ಶಾಸಕ ಸುರೇಶ್ ಬಾಬು, ಸಮೃದ್ಧಿ ಮಂಜುನಾಥ್, ಶಾಸಕ ರವಿಕುಮಾರ್ ಸೇರಿ ವಿವಿಧ JDS ನಾಯಕರು, ದೇವನಹಳ್ಳಿಯ JDS ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರೀತಿಸಿ ಮದುವೆಯಾದ ಪತಿಯನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಂದಿರುವಂತ ಇನ್ನಿಬ್ಬರ ಸಹಾಯನ ಕೂಡ ಪಡ್ಕೊಂಡಿರ್ತಾರೆ. ಮೃತದೇಹವನ್ನ ನದಿಗೆ ಎಸೆದಂತ ಪ್ರಕರಣದಲ್ಲಿ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಪತ್ನಿ ಹಾಗೂ ಆಕೆಗೆ ಸಹಾಯ ಮಾಡಿರುವಂತ ಓರ್ವನಿಗೆ ಮರಣದಂಡನೆ ಅನ್ನು ಶವವನ್ನ ಸಾಗಿಸುವುದಕ್ಕೆ ನೆರವಾಗಿರುವಂತ ಇನ್ನೋರ್ವನಿಗೆ 7 ವರ್ಷ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿ ಭದ್ರಾವತಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪನ್ನು ನೀಡಿದೆ. ಭದ್ರಾವತಿ ಪಟ್ಟಣದಲ್ಲಿ 2016ರಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಶಿಕ್ಷೆಗೆ ಒಳಗಾಗಿರುವಂತಹ ಲಕ್ಷ್ಮಿ ಎಂಬಾಕೆ
ಇನ್ನು ಇಮ್ತಿಯಾಜ್ ಮಹಮ್ಮದ್ ಎನ್ನುವರನ್ನ ಗುಲ್ಬರ್ಗದಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಲಕ್ಷ್ಮಿಗೆ ಕೃಷ್ಣಮೂರ್ತಿ ಎನ್ನುವರ ಜೊತೆ ಸಂಬಂಧ ಆಯಿತು. ಇದರಿಂದಾಗಿ ಪ್ರಿಯಕರ ಕೃಷ್ಣಮೂರ್ತಿ ಜೊತೆ ಈ ಇಮ್ತಿಯಾಜ್ ಅಹಮದ್ನನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ರು. ನಂತರ ಕೃಷ್ಣಮೂರ್ತಿ ತನ್ನ ಸ್ನೇಹಿತ ಶಿವರಾಜ್ ಜೊತೆ ಸೇರಿ ಇಮ್ತಿಯಾಜ್ ಅಹಮದ್ ಶವವನ್ನ ನದಿಗೆ ಎಸೆದಿದ್ರು. ಇನ್ನು ರಾಜ್ಯ ಹೈಕೋರ್ಟ್ ಮರಣದಂಡನೆ ದೃಢೀಕರಿಸಿದ ಬಳಿಕ ಶಿಕ್ಷೆಯನ್ನ ವಿಧಿಸಲು ಕೋರ್ಟ್ ಆದೇಶವನ್ನ ನೀಡಿದೆ. ಭಕ್ತರಿಗೆ ಕುಂಕುಮ ಇಡುವಂತ ವೇಳೆ ಅನುಚಿತ ವರ್ತನೆ ತೋರಿದ ಆರೋಪದ ಹಿನ್ನೆಲೆಯಲ್ಲಿ ದೇವರಾಯನದುರ್ಗ ಅರ್ಚಕನ ಮೇಲೆ ಯುವಕರು ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ತುಮಕೂರಿನ ಹೊರವಲಯದಲ್ಲಿರುವಂತಹ ದೇವರಾಯನದುರ್ಗ ದೇಗುಲದ ಅರ್ಚಕ ನಾಗಭೂಷಣ ಆಚಾರ್ಯರಿಗೆ ಮಹಿಳೆಯರು ಇಬ್ಬರು ಯುವಕರು ಸೇರಿಕೊಂಡು ಹೆಗ್ಗಾಮುಗ್ಗ ಥಳಿಸಿದ್ದಾರೆ. ಕುಂಕುಮ ಇಡುವಂತ ವೇಳೆ ಮಹಿಳೆಯೊಂದಿಗೆ ಅನುಚಿತವಾಗಿ ನಡ್ಕೊಂಡಿದ್ದಾರೆ ಎನ್ನುವುದಾಗಿ ಹಲ್ಲೆ ಮಾಡಲಾಗಿದೆ ಅನ್ನೋದು ತಿಳಿದು ಬಂದಿದೆ. 3-4 ದಿನದ ಹಿಂದೆ ನಡೆದಿರುವಂತಹ ಘಟನೆ ಇದಾಗಿದ್ದು ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಈ ಹಲ್ಲೆ ಮಾಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಬೈಕ್ ಹಾಗೂ ಟ್ಯಾಂಕರ್ ನಡುವೆ ನಡೆದಿರುವಂತಹ ಭೀಕರ ಅಪಘಾತದಲ್ಲಿ ವ್ಯಕ್ತಿಯೋರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಘಟನೆ ನಡೆದಿದೆ. ಮೃತ ವ್ಯಕ್ತಿಯನ್ನ ಮಾರುತಿ ನಗರದ ನಿವಾಸಿ 36 ವರ್ಷದ ಫಾರೆಸ್ಟ್ ಗಾರ್ಡ್ ಕೆಂಪರಾಜು ಅಂತ ತಿಳಿದು ಬಂದಿದೆ. ಇನ್ನು ಬೈಕ್ ಚಲಿಸುತ್ತಿದ್ದಂತಹ ಸಂದರ್ಭದಲ್ಲಿ ರಾಜನನಿಗೆ ಗಂಭೀರ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಿಂಬದಿಯಲ್ಲಿ ಕುಳಿತಿದ್ದ ಕೆಂಪರಾಜು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಟ್ಯಾಂಕರ್ ಸಮೇತ ಚಾಲಕನನ್ನ ಪೊಲೀಸರು ವಶಕ್ಕೂ ಪಡೆದಿದ್ದಾರೆ. ಮನೆ ಮುಂದೆ ಆಟ ಆಡ್ತಿದ್ದಂತ ಬಾಲಕನ ಮೇಲೆ ಬೀದಿ ನಾಯಿಯೊಂದು ದಾಳಿ ನಡೆಸಿದೆ. 11 ವರ್ಷದ ಬಾಲಕ ಅಹಮದ್ ಅಲಿ ಖಾನ್ ಮೈನುದ್ದೀನ್ ಖಾನ್ ಮೇಲೆ ನಾಯಿ ದಾಳಿ ಮಾಡಿದೆ. ಇನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ಬಾತಿ ಶುಗರ್ ಕಂಪನಿ ಈ ರಸ್ತೆಯಲ್ಲಿರುವಂತಹ ಪ್ರಶಾಂತ್ ನಗರದಲ್ಲಿ ಘಟನೆ ಆಗಿರೋದು. ನಾಯಿ ದಾಳಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಬಾಲಕನನ್ನ ದಾವಣಗೆರೆಯ ಆಸ್ಪತ್ರೆಗೆ ದಾಖಲು ಮಾಡಿ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಈ ಸಂಬಂಧ ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆಯಲ್ಲಿ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಜಮಖಂಡಿ ನಗರದ ವಿಶ್ವವಿದ್ಯಾಲಯ ಬಳಿ ಈ ಘಟನೆ ಆಗಿರೋದು. ಮೃತ ವ್ಯಕ್ತಿ ಕುಂಬಾರಗಲ್ಲಿಯ ನಿವಾಸಿ 32 ವರ್ಷದ ಮಹಂತೇಶ್ ಅನ್ನೋದು ತಿಳಿದು ಬಂದಿದ್ದು ಘಟನೆ ಕುರಿತು ನಿಖರ ಕಾರಣ ತಿಳಿದು ಬಂದಿಲ್ಲ. ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಜಮಖಂಡಿ ಶಹರ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಗೆ ನಡೆಸಿದರು. ಹೇಮಾವತಿ ಎಡದಂಡೆ ನಾಲೆಗೆ ಕಾರು ಬಿದ್ದು ಭೀಕರ ದುರಂತವೊಂದು ಸಂಭವಿಸಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ನಿನ್ನೆ ರಾತ್ರಿ ಹರಳಹಳ್ಳಿ ಗ್ರಾಮದ ಹೇಮಾವತಿ ಎಡದಂಡೆ ಕಾಲುವೆಗೆ ಕಾರು ಬಿದ್ದು ಕಾರ್ನಲ್ಲಿದ್ದವರು ನಾಪತ್ತೆಯಾಗಿದ್ದಾರೆ. ಕಾಲುವೆಗೆ ಕಾರು ಬಿದ್ದಿರುವುದನ್ನು ಸ್ಥಳೀಯರು ಗಮನಿಸಿ ಹೊಳೆನರಸೀಪುರ ಠಾಣೆಗೆ ಮಾಹಿತಿ ನೀಡಿದರು. ಘಟನಾ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿಗಳು, ಅಲ್ಲಿನ ಸ್ಥಳೀಯರು ಎಲ್ಲರ ಸಹಾಯದಿಂದ ಕಾರನ್ನ ಮೇಲಕ್ಕೆತ್ತಿದ್ದು ಕಾರ್ನಲ್ಲಿದ್ದವರು ನಾಪತ್ತೆ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರು ನಡುವೆ ಭೀಕರ ಅಪಘಾತಕ್ಕೆ ಕಾರು ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಮೃತ ವ್ಯಕ್ತಿ 62 ವರ್ಷದ ಸಾಗರ ಅನ್ನೋದಾಗಿ ತಿಳಿದು ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹೊಲಗಿರಿ ಗ್ರಾಮದ ಬಳಿ ಈ ಹುಬ್ಬಳ್ಳಿ ವಿಜಯಪುರ ಹೆದ್ದಾರಿಯಲ್ಲಿ ಈ ಘಟನೆ ಆಗಿರೋದು. ಓವರ್ಟೇಕ್ ಮಾಡಲು ಹೋಗಿ ಬಸ್ಗೆ ಇನೋವಾ ಕಾರು ಡಿಕ್ಕಿಯಾಗಿದೆ. ಭೀಕರ ಅಪಘಾತದಲ್ಲಿ ಬಸ್ ಸಂಪೂರ್ಣವಾಗಿ ಜಖಮಾಗಿದ್ದು ಬಸ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೈಕ್ಗೆ ಹಾಲಿನ ವಾಹನ ಡಿಕ್ಕಿಯಾಗಿ ತಾಯಿ ಮಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಉಮಾಪುರ ಗ್ರಾಮದ ಬಳಿ ಈ ಘಟನೆ ನಡೆದಿರೋದು. ಬಸವ ಕಲ್ಯಾಣ ತಾಲೂಕಿನ ಸಗ ಗ್ರಾಮದ ತಾಯಿ ಮತ್ತು ಮಗಳು ಸಾವನ್ನಪ್ಪಿದ್ದಾರೆ. 55 ವರ್ಷದ ತಾಯಿ ತುಕ್ಕಮ್ಮ ಜಾಧವ್ ಹಾಗೂ 30 ವರ್ಷದ ಸುರೇಖಾ ಎನ್ನಾಕೆ ಈ ಅವಘಡದಲ್ಲಿ ಮೃತಪಟ್ಟಿರುವುದು. ಮಹಾರಾಷ್ಟ್ರದ ಕಾಸರ ಬಾಲಕುಂದ ಗ್ರಾಮಕ್ಕೆ ಹೋಗಿ ಉಮಾಪುರ ಮಾರ್ಗವಾಗಿ ಬರುವಂತ ಸಂದರ್ಭದಲ್ಲಿ ಘಟನೆ ನಡೆದಿದ್ದು ಇನ್ನು ಸ್ಥಳಕ್ಕೆ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ನಾಗೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರಿನ ಯಲಹಂಕದಲ್ಲಿ ಇಂದು ಮಧ್ಯಾಹ್ನ ಭೀಕರ ಅಪಘಾತವನ್ನು ಸಂಭವಿಸಿದೆ. ಸೈಕಲ್ನಲ್ಲಿ ಬರ್ತಾ ಇದ್ದಂತಹ ಬಾಲಕನಿಗೆ ಎದುರಿನಿಂದ ಬಂದಂತ ಟಿಪ್ಪರ್ ವಾಹನ ಡಿಕ್ಕಿ ಹೊಡೆದಿದ್ದು ಸೈಕಲ್ ಸಮೇತ ಬಾಲಕ ಟಿಪ್ಪರ್ ವಾಹನದ ಕೆಳಗೆ ಬಿದ್ದು ಒದ್ದಾಡಿದ್ದಾನೆ. ಬೆಂಗಳೂರಿನ ಯಲಹಂಕದ ಮಾರುತಿ ನಗರದಲ್ಲಿ ಮಧ್ಯಾಹ್ನ 12:30ರ ಸುಮಾರಿಗೆ ಈ ಅಪಘಾತ ಸಂಭವಿಸಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡುವಂತೆ ಮಾಡಿದೆ. ರಕ್ತದ ಮಡುವಿನಲ್ಲಿ ಟಿಪ್ಪರ್ ಕೆಳಗೆ ಸಿಲುಕಿಕೊಂಡು ಬಾಲಕನನ್ನ ಸ್ಥಳೀಯರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸಿದ್ರು. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ ಮುಂದುವರೆದಿದೆ. ಲಾರಿ ಹಾಗೂ ಲಾರಿ ಈ ಚಾಲಕನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ.
ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ಗಳಿಗೆ ಕಿಡಿಗೇಡಿಯೊಬ್ಬ ಬೆಂಕಿ ಇಟ್ಟಿದ್ದಾನೆ. ಹಾಸನ ನಗರದ ಮೊಹಲ್ಲಾದ 14ನೆಯ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ. ಮಧ್ಯರಾತ್ರಿ ಪಾನಮತ್ತನಾಗಿ ಬಂದಿದ್ದಂಥ ಕಿಡಿಗೇಡಿಯೊಬ್ಬ ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಘಟನೆಯಿಂದ ಎಚ್ಚೆತ್ತಂತ ಸ್ಥಳೀಯರು ಕೂಡಲೇ ಬೆಂಕಿಯನ್ನು ನಿಂದಿಸಿದ್ದಾರೆ. ಅದೃಷ್ಟವಶಾತ್ ಬೆಂಕಿ ನಿಂದಿಸಿದ್ರಿಂದ ಮನೆಗಳಿಗೆ ಏನು ಕೂಡ ಆಗಿಲ್ಲ. ಇನ್ನು ಸದ್ಯ ಪ್ರಕರಣ ಕೂಡ ದಾಖಲಾಗಿದೆ. ಜಮೀನು ವಿವಾದ ಹಿನ್ನೆಲೆಯಲ್ಲಿ ಎರಡು ಕುಟುಂಬಸ್ಥರ ನಡುವೆ ಮಾರಾಮಾರಿ ನಡೆದಿದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ಬೆಟ್ಟದಪುರ ಸಮೀಪದ ಅಂಬಲಾರೆ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು. ಹೊನ್ನೇಗೌಡ ಎನ್ನುವರಿಗೆ ಸೇರಿದಂತ ಜಮೀನು ವಿಚಾರಕ್ಕೆ ಪಕ್ಕದ ಜಮೀನಿನ ಮಾಲೀಕ ಬಸವರಾಜು, ಶಿವಕುಮಾರ್, ಪ್ರೇಮ, ಪ್ರಮೋದ, ಕೃಷ್ಣ, ಪುಟ್ಟರಾಜು ಸೇರಿ ಹಲವರಿಂದ ಹಲ್ಲೆಯ ಆರೋಪ ಕೇಳಿಬಂದಿದೆ. ಎರಡು ಗುಂಪುಗಳ ನಡುವಿನ ಗಲಾಟೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಪಿರಿಯಾಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಇನ್ನು ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗ್ರಾಮಕ್ಕೆ ಅಡ್ಡ ರಸ್ತೆ ಮಾಡಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆದ್ದಾರಿ ಬಂದ್ ಮಾಡಿ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸ್ತವನಿಧಿ ಘಾಟ್ ಬಳಿ ಈ ಪ್ರತಿಭಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮ ಗ್ರಾಮಕ್ಕೆ ಅಡ್ಡ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಗ್ರಾಮಸ್ಥರು ಬಂದ್ ಮಾಡಿದ್ರು. ಇದರಿಂದ ಹೆದ್ದಾರಿಯಲ್ಲಿ 4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡಿದ್ರು. ಸ್ಥಳಕ್ಕೆ ಬಂದಿರುವಂತಹ NHI ಸಿಬ್ಬಂದಿಗಳು, ಅಧಿಕಾರಿಗಳು ಅವರ ನಡುವೆ ಗ್ರಾಮಸ್ಥರ ನಡುವೆ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿ ಕೂಡ ಆಯಿತು. ಕೂಡಲೇ ನಿಪ್ಪಾಣಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದು ಗ್ರಾಮಸ್ಥರನ್ನ ತರಾಟೆಗೆ ತೆಗೆದುಕೊಂಡು ರಸ್ತೆಗೆ ಅಡ್ಡಗಟ್ಟಿದ್ದಂತ ಬ್ಯಾರಿಗೇಟ್ ಅನ್ನ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಿದ್ರು. ಮಹಾರಾಷ್ಟ್ರದ ಉಜಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಗೊಂಡಿರುವಂತಹ ಪರಿಣಾಮ ಅಫಜಲ್ಪುರ ತಾಲೂಕಿನ ಮನೂರು ಗ್ರಾಮದ ಭೀಮಾ ನದಿಯ ಮಧ್ಯದಲ್ಲಿರುವಂತಹ ಪ್ರಸಿದ್ಧ ಯಲ್ಲಮ್ಮ ದೇವಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಉಜಿನಿ ಜಲಾಶಯದಿಂದ 1.80 ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ದೇವಸ್ಥಾನಕ್ಕೆ ತೆರಳುವಂತಹ ಸೇತುವೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದ್ದು, ಸೇತುವೆ ಮೇಲೆ ಸರಾಸರಿ 10 ರಿಂದ 12 ಅಡಿ ಎತ್ತರಕ್ಕೆ ನೀರು ಹರಿತಾ ಇದೆ. ದೇವಸ್ಥಾನ ಮುಕ್ಕಾಲು ಭಾಗದಷ್ಟು ನೀರಿನಲ್ಲಿ ಮುಳುಗಿದೆ. ದೇವಿ ದರ್ಶನಕ್ಕೆ ಭಕ್ತರಿಗೆ ಜಿಲ್ಲಾಡಳಿತದಿಂದ ನಿಷೇಧವನ್ನ ಹೇರಲಾಗಿದೆ. ಮಹಾರಾಷ್ಟ್ರದಲ್ಲಿ ಅಪಾರ ಪ್ರಮಾಣದ ಮಳೆಯ ಹಿನ್ನೆಲೆಯಲ್ಲಿ ಭೀಮಾ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ಮುಂದುವರೆದಿದೆ. ಉಕ್ಕಿ ಹರಿತಾ ಇರುವಂತಹ ಭೀಮಾ ನದಿ ಆರ್ಭಟಕ್ಕೆ ನದಿಯಲ್ಲಿ ಅಳವಡಿಸಿದಂತಹ ಪಂಪ್ಸೆಟ್ ಮೋಟಾರ್ ಮುಳುಗಡೆಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಣ್ಣೂರು ಹಾಗೂ ಮಾಶಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ರೈತರ 200ಕ್ಕೂ ಹೆಚ್ಚು ಪಂಪ್ಸೆಟ್ ಮುಳುಗಡೆಯಾಗಿದೆ. ಇತ್ತ ಜಮೀನಿಗೆ ನೀರು ನುಗ್ಗಿ ಬೆಳೆಯೆಲ್ಲ ಹಾನಿಯಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಕೆಲಸ ಮಾಡಿದ್ವಿ, ಎಲ್ಲ ಹೋಗ್ಬಿಡ್ತು ಅಂತ ರೈತರು ಕಂಗಾಲಾಗಿದ್ದಾರೆ. ಸಾಂಕ್ರಾಮಿಕ ಕಾಯಿಲೆ ಬರಬಾರದು ಅಂತ ಎತ್ತುಗಳಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಅಲ್ಲೂರು ಗ್ರಾಮದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ಕಾಯಿಲೆ ಬರದೇ ಇರಲಿ ಅಂತ ವಿಶೇಷ ಆಚರಣೆಯನ್ನು ನೆರವೇರಿಸಿದ್ದಾರೆ. ಸುಮಾರು 101 ಎತ್ತುಗಳಿಗೆ ಈ ಜಾನುವಾರುಗಳಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಗ್ರಾಮಸ್ಥರು ಮತ್ತು ರೈತರು ಪೂಜೆ ಸಲ್ಲಿಸಿದರು.